ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು MVTechSense ಕನ್ನಡ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಪೇಟಿಎಂ ಪೋಸ್ಟ್ಪೇಡ್ ಅಮೌಂಟ್ ಅನ್ನ ಯಾವ ರೀತಿಯಾಗಿ ನಮ್ಮ ಬ್ಯಾಂಕ್ ಅಕೌಂಟ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ಅಂತ ನೀವು ತಿಳಿಬಹುದು. ಈ ಪೇಟಿಎಂ ಪೋಸ್ಟ್ಪೇಡ್ ಯೂಸ್ ಮಾಡೋದಕ್ಕೆ ಪೇಟಿಎಂ ನಿಂದನೇ ಅಫಿಷಿಯಲ್ ಆಗಿ ಈ ಅಪ್ಡೇಟ್ಸ್ ಬಂದಿದೆ. ಮೊದಲಿಗೆ ಈ ಪೇಟಿಎಂ ಪೋಸ್ಟ್ಪೇಡ್ ಅನ್ನ ಕಂಟಿನ್ಯೂ ಆಗಿ ನೀವು ಯೂಸ್ ಮಾಡಿರೋ ಅಮೌಂಟ್ ಅನ್ನ ನೀವು ಪೇ ಮಾಡ್ತಾ ಬಂದ್ರೆ ಅವರು ಸ್ಪೆಂಡ್ ಲಿಮಿಟ್ ಅನ್ನು ಅಪ್ಡೇಟ್ ಮಾಡಿ ಇನ್ಕ್ರೀಸ್ ಮಾಡ್ತಾರೆ. ಇನ್ನು ಅಪ್ಡೇಟ್ಸ್ ಅನ್ನ ನೋಡೋದಾದ್ರೆ ಮೊದಲನೇ ಅಪ್ಡೇಟ್ ಪೇ ಮೇಲೆ ಟ್ಯಾಪ್ ಮಾಡಿ ಸ್ಕ್ಯಾನ್ ಅಂಡ್ ಪೇ ಅಥವಾ ಮರ್ಚೆಂಟ್ ಐಡಿ ಅನ್ನು ಎಂಟರ್ ಮಾಡಿ ಪೋಸ್ಟ್ ಪೇಡ್ ಅಮೌಂಟ್ ಅನ್ನ ಯೂಸ್ ಮಾಡ್ಕೊಬಹುದು. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಮರ್ಚೆಂಟ್ ಅಕೌಂಟ್ಸ್ ಇದ್ರೆ ನೀವು ಪೇ ಮಾಡಿ ಎಗೇನೆಸ್ಟ್ ಕ್ಯಾಶ್ ಅನ್ನ ಪಡ್ಕೋಬಹುದು. ಒನ್ ಥಿಂಗ್, ಪೇಟಿಎಂ ಬಿಸ್ನೆಸ್ ಆಪ್ ನಿಂದ ಕ್ರಿಯೇಟ್ ಮಾಡಿರ್ತಕ್ಕಂಥ ಮರ್ಚೆಂಟ್ ಅಕೌಂಟ್ಸ್ಗೆ ಈ ಒಂದು ಆಪ್ಷನ್ ಇನ್ನು ಪ್ರೆಸೆಂಟ್ ಎನೇಬಲ್ ನಲ್ಲಿ ಇಲ್ಲ. ಇನ್ನು ಸೆಕೆಂಡ್ ಅಪ್ಡೇಟ್ಸ್, ಗಿಫ್ಟ್ ಕಾರ್ಡ್ಸ್ ಪರ್ಚೇಸ್ ಮಾಡೋ ಮೂಲಕ ಈ ಪೋಸ್ಟ್ ಪೇಡ್ ಅಮೌಂಟ್ ಅನ್ನು ಯೂಸ್ ಮಾಡ್ಕೋಬಹುದು. ಅಮೆಝಾನ್, ಫ್ಲಿಪ್ಕಾರ್ಟ್, ಬಿಗ್ ಬಜಾರ್ ಈ ರೀತಿಯ ಎಲ್ಲಾ ಶಾಪಿಂಗ್ ಗಿಫ್ಟ್ ಕಾರ್ಡ್ಸ್ ಅನ್ನ ನಾವು ಪರ್ಚೇಸ್ ಮಾಡಬಹುದು. ಈಗ ನಮಗೆ ಪೋಸ್ಟ್ ಪೇಡ್ ಮನಿಯನ್ನ ನಮ್ಮ ಬ್ಯಾಂಕ್ ಅಕೌಂಟ್ಸ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಅಂದ್ರೆ ನಾವು ಒಂದು ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಆಪ್ ನ ನೇಮ್ ಬಂದು ಜಿಂಗೋಯ್ ಅಂತ. ಈ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಥವಾ ವೆಬ್ಸೈಟ್ ಗೆ ನೀವು ವಿಸಿಟ್ ಮಾಡಬಹುದು. ಈ ಪೋಸ್ಟ್ ಪೇಡ್ ನಿಂದ ಗಿಫ್ಟ್ ಕಾರ್ಡ್ಸ್ ಪರ್ಚೇಸ್ ಮಾಡಲು ಅಫಿಷಿಯಲ್ ಆಗಿ ಪೇಟಿಎಂ ನವರೇ ಇಂಟಿಮೇಟ್ ಮಾಡಿರೋದ್ರಿಂದ ಇದು ಅಫಿಷಿಯಲ್ ವೇನೆ, ನಾವು ಯಾವುದೇ ರೀತಿಯಂತ ಫ್ರಾಡ್ ಅನ್ನ ಮಾಡ್ತಾ ಇಲ್ಲ. ಈಗ ಜಿಂಗೋಯ್ ನಲ್ಲಿ ಗಿಫ್ಟ್ ಕಾರ್ಡ್ಸ್ ಅನ್ನ ನಾವು ಪರ್ಚೇಸ್ ಮಾಡಬೇಕು. ಡೈರೆಕ್ಟ್ ಆಗಿ ಪೋಸ್ಟ್ ಪೇಡ್ ನಿಂದ ಪೇಟಿಎಂ ಗಿಫ್ಟ್ ಕಾರ್ಡ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಆಗೋದಿಲ್ಲ. ಜಿಂಗೋಯ್ ಗಿಫ್ಟ್ ಕಾರ್ಡ್ಸ್ ಪರ್ಚೇಸ್ ಮಾಡಿದ ನಂತರ ಪೇಟಿಎಂ ಗಿಫ್ಟ್ ಕಾರ್ಡ್ಸ್ ಅನ್ನ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಸರ್ಚ್ ಸಿಂಬಲ್ ಇದೆಯಲ್ಲ, ಸರ್ಚ್ ಸಿಂಬಲ್ ಮೇಲೆ ಟ್ಯಾಪ್ ಮಾಡಿದ ನಂತರ ಈ ಸರ್ಚ್ ಬಾರ್ ಅಲ್ಲಿ ಜಿಂಗೋಯ್ ಅಂತ ಎಂಟರ್ ಮಾಡಿ ಸರ್ಚ್ ಮಾಡಬೇಕು. ಸೊ ಇಲ್ಲಿ ಜಿಂಗೋಯ್ ಗಿಫ್ಟ್ ಕಾರ್ಡ್ಸ್ ಅನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಬೇರೆ ಬೇರೆ ವ್ಯಾಲ್ಯೂಯಬಲ್ ಇರ್ತಕ್ಕಂತಹ ಗಿಫ್ಟ್ ಕಾರ್ಡ್ಸ್ ಅನ್ನು ನೀವು ನೋಡಬಹುದು. ನೀವು ಎಷ್ಟು ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಅಂತಿದ್ರೋ ಅಷ್ಟು ಅಮೌಂಟ್ ನ ವ್ಯಾಲ್ಯೂಯಬಲ್ ಗಿಫ್ಟ್ ಕಾರ್ಡ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು 500 ಗಿಫ್ಟ್ ಕಾರ್ಡ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಆಡ್ ಮೇಲೆ ಟ್ಯಾಪ್ ಮಾಡ್ತೇನೆ. ಈಗ ಈ ಗಿಫ್ಟ್ ಕಾರ್ಡ್ಸ್ ಕಾರ್ಟ್ಗೆ ಹೋಗುತ್ತೆ. ಈಗ ನಾನು ಕಾರ್ಟ್ ಅನ್ನ ಓಪನ್ ಮಾಡ್ಕೊಳ್ತೇನೆ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡ್ತೇನೆ. ನಂತರ ಪೇ ನೌ ಅಂತ ಇದೆಯಲ್ಲ, ಪೇ ನೌ ಮೇಲೆ ಮತ್ತೆ ಟ್ಯಾಪ್ ಮಾಡ್ತೇನೆ. ಇಲ್ಲಿ ನಮಗೆ ಪೇಮೆಂಟ್ ಮೋಡ್ ತೋರಿಸುತ್ತೆ. ಇಲ್ಲಿ ನಮಗೆ ಪೇಟಿಎಂ UPI ಮತ್ತೆ ಪೇಟಿಎಂ ಎರಡು ಸಹ ವ್ಯೂ ಆಗ್ತಾ ಇದೆ. ಇಲ್ಲಿ ನಾವು ಪೇಟಿಎಂ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಪೇ ನೌ ಮೇಲೆ ಟ್ಯಾಪ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಪೇಟಿಎಂ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಪೇಟಿಎಂ ರಿಜಿಸ್ಟರ್ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ ಪ್ರೆಸಿಡ್ ಮೇಲೆ ಟ್ಯಾಪ್ ಮಾಡಬೇಕು. ನಂತರ ನಮಗೆ ಒಂದು OTP ಬರುತ್ತೆ. ಸೊ OTP ಬಂದಿದೆ. ಈ ಒಂದು OTP ನಂಬರ್ ಅನ್ನ ನಾವು ಇಲ್ಲಿ ಎಂಟರ್ ಮಾಡಿ ವೆರಿಫೈ ಮಾಡಬೇಕಾಗುತ್ತೆ. ಸೊ ಎಂಟರ್ ಮಾಡಿದ್ದೇನೆ. ಈಗ ವೆರಿಫೈ ಮೇಲೆ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡಿದ ನಂತರ ನಮಗೆ ಪೇಮೆಂಟ್ ಆಪ್ಷನ್ ಅನ್ನ ಕೇಳುತ್ತೆ. ಇಲ್ಲಿ ನಾವು ಪೇಟಿಎಂ ಪೋಸ್ಟ್ ಪೇಡ್ ನಿಂದ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗಿರೋದ್ರಿಂದ ಪೇಟಿಎಂ ಪೋಸ್ಟ್ ಪೇಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮಗೆ ಪೇಟಿಎಂ ಪೋಸ್ಟ್ ಪೇಡ್ ಆಪ್ಷನ್ ಕಾಣಿಸುತ್ತೆ. ಪೇಟಿಎಂ ಪೋಸ್ಟ್ ಪೇಡ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಪೇ ಸೆಕ್ಯೂರ್ ಮೇಲೆ ಟ್ಯಾಪ್ ಮಾಡಬೇಕು. ಸೊ ನಮ್ಮ ಒಂದು ಪೇಮೆಂಟ್ ಡನ್ ಆಗಿದೆ. ಜಿಂಗೋಯ್ನ ಗಿಫ್ಟ್ ಕಾರ್ಡ್ ಸಹ ನಮ್ಗೆ ಈಗ ಬಂದಿದೆ, ನೀವು ಇಲ್ಲಿ ನೋಡಬಹುದು. ಈಗ ಬ್ಯಾಕ್ ಹೋಗೋಣ. ಈಗ ನಾವು ಪೇಟಿಎಂ ಗಿಫ್ಟ್ ಕಾರ್ಡ್ಸ್ ಅನ್ನ ನಾವು ಪರ್ಚೇಸ್ ಮಾಡ್ಕೊಳ್ಬೇಕು. ಇಲ್ಲಿ ಸರ್ಚ್ ಸಿಂಬಲ್ ಇದೆಯಲ್ಲ, ಈ ಸರ್ಚ್ ಸಿಂಬಲ್ ಮೇಲೆ ನಾವು ಟ್ಯಾಪ್ ಮಾಡಿ ಈ ಸರ್ಚ್ ಅಲ್ಲಿ ಪೇಟಿಎಂ ಅಂತ ಎಂಟರ್ ಮಾಡಿ ಸರ್ಚ್ ಮಾಡಬೇಕು. ನಂತರ ನಮಗೆ ಪೇಟಿಎಂ ಗಿಫ್ಟ್ ಕಾರ್ಡ್ಸ್ ವ್ಯೂ ಆಗುತ್ತೆ. ಈ ಪೇಟಿಎಂ ಗಿಫ್ಟ್ ಕಾರ್ಡ್ಸ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಾನು ಆಲ್ರೆಡಿ 500 ಜಿಂಗೋ ಗಿಫ್ಟ್ ಕಾರ್ಡ್ಸ್ ಅನ್ನ ನಾನು ಪರ್ಚೇಸ್ ಮಾಡಿರೋದ್ರಿಂದ ಇಲ್ಲಿ ಪೇಟಿಎಂ 500 ಗಿಫ್ಟ್ ಕಾರ್ಡ್ಸ್ ಅನ್ನ ನಾನು ಚೂಸ್ ಮಾಡ್ಕೊಳ್ತೇನೆ. ಇಲ್ಲಿ ಆಡ್ ಮೇಲೆ ಟ್ಯಾಪ್ ಮಾಡ್ತೇನೆ. ಟ್ಯಾಪ್ ಮಾಡಿದ ನಂತರ ಅದು ಕಾರ್ಟ್ಗೆ ಹೋಗುತ್ತೆ. ಈಗ ನಾನು ಕಾರ್ಟ್ ಅನ್ನ ಓಪನ್ ಮಾಡ್ಕೊಳ್ತೇನೆ. ಓಪನ್ ಮಾಡ್ಕೊಂಡ್ರ ನಂತರ ನಮ್ಗೆ ಇಲ್ಲಿ ಕಂಟಿನ್ಯೂ ಆಪ್ಷನ್ ಬರುತ್ತೆ. ಕಂಟಿನ್ಯೂ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ ನಂತರ ಪೇ ನೌ ಆಪ್ಷನ್ ಬರುತ್ತೆ. ಪೇ ನೌ ಆಪ್ಷನ್ ನಾವು ಟ್ಯಾಪ್ ಮಾಡಿದ ನಂತರ ಇಲ್ಲಿ ನಮಗೆ ಆಡೆಡ್ ಗಿಫ್ಟ್ ಕಾರ್ಡ್ಸ್ ಜಿಂಗೋಯ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಅನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ ನಾವು ಜಿಂಗೋಯ್ ಕಾರ್ಡ್ ಅನ್ನ ಪರ್ಚೇಸ್ ಮಾಡಿದ್ದೀವಲ್ಲ, ಅದರಲ್ಲಿ ನಮಗೆ ಒಂದು ಗಿಫ್ಟ್ ಕಾರ್ಡ್ ಕೋಡ್ ಇದೆ. ಆ ಗಿಫ್ಟ್ ಕಾರ್ಡ್ಸ್ ಕೋಡ್ ಮತ್ತೆ ಪಿನ್ ಅನ್ನ ಅಲ್ಲಿ ಎಂಟರ್ ಮಾಡಿ ಆಡ್ ಮಾಡಬೇಕಾಗುತ್ತೆ. ಸೊ ಈಗ ನಾವು ಬ್ಯಾಕ್ ಹೋಗೋಣ. ನೀವು ಜಿಂಗೋಯ್ ಅನ್ನ ಓಪನ್ ಮಾಡ್ಕೊಂಡು ಬೇಕಾದ್ರೆ ಆ ಕೂಪನ್ ಕೋಡ್ ಅನ್ನ ತಗೊಬಹುದು, ಅಥವಾ ನಿಮ್ಮ ಒಂದು ಮೇಲ್ಗೆ ಅದು ಆ ವೋಚರ್ ಮೆಸೇಜ್ ಬಂದಿರುತ್ತೆ.
ಸೊ ಈಗ ನಾನು ಮೇಲನ್ನು ಓಪನ್ ಮಾಡಿಕೊಂಡು ವೋಚರನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಒಂದು ಕೂಪನ್ ಕೋಡ್ ಇದೆ, ಆ ಒಂದು ಕೂಪನ್ ಕೋಡನ್ನು ಈಗ ನಾನು ಕಾಪಿ ಮಾಡ್ತೇನೆ. ಕಾಪಿ ಮಾಡ್ಕೊಂಡ ನಂತರ ಈಗ ಬ್ಯಾಕ್ ಬಂದು ಇಲ್ಲಿ ಗಿಫ್ಟ್ ಕಾರ್ಡ್ ಕೋಡ್ ಮೇಲೆ ಆ ಒಂದು ಕೂಪನ್ ಕೋಡನ್ನು ಪೇಸ್ಟ್ ಮಾಡ್ತೇನೆ. ಮತ್ತೆ ನಮಗೆ ಪಿನ್ ನಂಬರ್ ಆಪ್ಷನ್ ಎಲ್ಲ ಕೇಳ್ತಾ ಇದೆ. ಈಗ ಮತ್ತೆ ಬ್ಯಾಕ್ ಹೋಗಿ ಇಲ್ಲಿ ಒಂದು ಪಿನ್ ನಂಬರ್ ಅನ್ನು ಕಾಪಿ ಮಾಡ್ಕೊಳ್ತೇನೆ. ಕಾಪಿ ಮಾಡ್ಕೊಂಡು ಈ ಪಿನ್ ಆಪ್ಷನ್ ಮೇಲೆ ಆ ಒಂದು ಪಿನ್ ಕೋಡ್ ಅನ್ನು ನಾನು ಪೇಸ್ಟ್ ಮಾಡಿ ಈ ಆ್ಯಡೆಡ್ ಮೇಲೆ ಟ್ಯಾಪ್ ಮಾಡ್ತೇನೆ. ಈಗ ಒಂದು ಹ್ಯೂಮನ್ ರೀಕ್ಯಾಪ್ಚರ್ ಬರುತ್ತೆ, ಆಟೋಮೆಟಿಕ್ ಆಗಿ ನಮ್ಮ ಒಂದು ಗಿಫ್ಟ್ ಕಾರ್ಡ್ ಆ್ಯಡ್ ಆಗುತ್ತೆ. ಸೊ ಇದಾದ ನಂತರ ಇಲ್ಲಿ ನಮಗೆ ಪೇ ನಾವು 35 ರೂಪೀಸ್ ಅಂತ ಇದೆ. ಜಿಂಗೋಯ್ನಿಂದ ಪೇಟಿಎಂ ಗಿಫ್ಟ್ ಕಾರ್ಡ್ಸ್ ಅನ್ನು ನಾವು ಪರ್ಚೇಸ್ ಮಾಡಿದ್ರೆ 35 ರೂಪೀಸು ಅಂದರೆ 100ಗೆ 7 ರೂಪೀಸ್ ಅನ್ನು ನಾವು ಪೇ ಮಾಡ್ಕೊಳ್ಬೇಕಾಗುತ್ತೆ. ಈಗ ನನ್ನ ಹತ್ರ ಬೇರೆ ಗಿಫ್ಟ್ ಕಾರ್ಡ್ಸ್ ಕೂಪನ್ಸ್ ಇದಾವೆ, ಆ ಒಂದು ಕೂಪನ್ಸ್ ಅನ್ನು ನಾನು ಮತ್ತೆ ಆ್ಯಡ್ ಮಾಡ್ಕೊಳ್ತೇನೆ. ಈಗ ಸೊ 14 ರೂಪೀಸ್ನ ಒಂದು ಗಿಫ್ಟ್ ವೋಚರ್ ನನ್ನ ಹತ್ರ ಇದೆ. ಸೊ ಈಗ ಈ ಒಂದು ಕೂಪನ್ ಕೋಡನ್ನು ನಾನು ಕಾಪಿ ಮಾಡ್ಕೊಳ್ತೇನೆ. ಕಾಪಿ ಮಾಡಿಕೊಂಡು ಗಿಫ್ಟ್ ಕಾರ್ಡ್ ಕೋಡ್ ಹತ್ರ ಇದನ್ನು ಪೇಸ್ಟ್ ಮಾಡ್ತೇನೆ. ಮತ್ತೆ ಈ ಒಂದು ಪಿನ್ನನ್ನು ಮತ್ತೆ ಕಾಪಿ ಮಾಡ್ಕೊಳ್ತೇನೆ. ಕಾಪಿ ಮಾಡಿಕೊಂಡು ಪಿನ್ ಆಪ್ಷನ್ ಹತ್ರ ಆ ಪಿನ್ನನ್ನು ಪೇಸ್ಟ್ ಮಾಡ್ತೇನೆ. ನಂತರ ಆ್ಯಡೆಡ್ ಮೇಲೆ ಟ್ಯಾಪ್ ಮಾಡ್ತೇನೆ. ರೀಕ್ಯಾಪ್ಚರ್ ಆಗಿ ಆಟೋಮೆಟಿಕ್ ಆಗಿ ಗಿಫ್ಟ್ ಕಾರ್ಡ್ ಆ್ಯಡ್ ಆಗುತ್ತೆ. ಇದೇ ರೀತಿಯಾಗಿ ಜಿಂಗೋಯ್ನಲ್ಲಿ ನೀವು 5 ಗಿಫ್ಟ್ ಕಾರ್ಡ್ಸ್ ಅನ್ನು ನೀವು ಆಡ್ ಮಾಡ್ಕೊಳ್ಬೋದು. ಸೊ ನನ್ನ ಹತ್ರ ಇನ್ನೂ ಹಳೆ ಗಿಫ್ಟ್ ಕಾರ್ಡ್ಸ್ ಇದಾವೆ ಅಂದ್ಕೊಳ್ತೀನಿ. ಮತ್ತೆ ನಾನು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ನೋಡ್ತೇನೆ. ಸೊ ಇಲ್ಲಿ ಒಂದು ಗಿಫ್ಟ್ ಕಾರ್ಡ್ಸ್ ಇದೆ ನನ್ನ ಹತ್ರ, ಇದು 10 ರೂಪೀಸ್ ಗಿಫ್ಟ್ ಕಾರ್ಡು. ಸೇಮ್ ಅದೇ ರೀತಿಯಾಗಿ ಈ ಒಂದು ಕೂಪನ್ ಕೋಡನ್ನು ನಾನು ಕಾಪಿ ಮಾಡ್ಕೊಳ್ತೇನೆ. ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಆ್ಯಡನ್ನು ಮಾಡ್ಕೊಳ್ತೇನೆ. ಸೊ ನಿಮ್ಮ ಹತ್ರ ಗಿಫ್ಟ್ ಕಾರ್ಡ್ಸ್ ಏನು ಇಲ್ಲ ಅಂತಂತಂದರೆ ನೀವು ಫೋನ್ ಪೇ ಮತ್ತು ಭೀಮ್ ಯು ಪಿ ಐನಿಂದ ನೀವು ಪರ್ಸೆಂಟೇಜ್ ಅಮೌಂಟನ್ನು ನೀವು ಪೇ ಮಾಡ್ಕೊಳ್ಬೋದು. ಸೊ ಈಗ ಈ ಒಂದು ಗಿಫ್ಟ್ ಕಾರ್ಡನ್ನು ನಾನು ಆ್ಯಡ್ ಮಾಡ್ತೇನೆ. ಸೊ ಟೋಟಲ್ ಆಗಿ ಆ್ಯಡ್ ಆಗಿದೆ. ನಾವು ಇನ್ನೂ 11 ರೂಪೀಸ್ನ ನಾವು ಪೇ ಮಾಡಬೇಕು. ಈಗ ನಾನು ಫೋನ್ಪೇ ವ್ಯಾಲೆಟಲ್ಲಿ ಮನಿ ಇರೋದ್ರಿಂದ ಈ ಫೋನ್ಪೇಯನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಪೇ ನೋ ಮೇಲೆ ಟ್ಯಾಪ್ ಮಾಡ್ತೇನೆ. ಸೊ 11 ರೂಪೀಸ್ ಈಗ ಪೇ ಮಾಡ್ತೇನೆ. ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿದೆ. ಈಗ ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಗ ಬ್ಯಾಕ್ ಬರೋಣ. ಸೊ ಈಗ ಮತ್ತೆ ಬ್ಯಾಕ್ ಬರೋಣ. ಈಗ ಇಲ್ಲಿ ಬ್ಯಾಕ್ ಬಟನ್ ಮೇಲೆ ಟ್ಯಾಪ್ ಮಾಡಿದ್ರೆ ಜಿಂಗೋಯ್ ವೋಚರ್ ಪರ್ಚೇಸ್ ಆಗಿರೋದು ನಮಗೆ ಕಾಮನ್ ಮೆಸೇಜ್ ಸಹ ಬಂದಿದೆ, ನೀವು ಇಲ್ಲಿ ನೋಡ್ಬೋದು. ಅದೇ ರೀತಿ ಮೇಲು ಸಹ ಬಂದಿರುತ್ತೆ. ನೀವು ಮೇಲ್ನಲ್ಲೂ ನಿಮ್ಮ ಒಂದು ಗಿಫ್ಟ್ ಕಾರ್ಡ್ಸ್ ವೋಚರ್ಸ್ ಅನ್ನು ನೀವು ನೋಡ್ಬೋದು. ಜಿಂಗೋಯ್ನಲ್ಲಿ ನಿಮ್ಮ ಒಂದು ಆರ್ಡರ್ಸ್ ಅಲ್ಲಿ ನೀವು ಓಪನ್ ಮಾಡ್ಕೊಂಡು ನೋಡ್ಕೊಬೋದು, ಅಥವಾ ನೋಟಿಫಿಕೇಶನ್ ಸಿಂಬಲ್ ಟ್ಯಾಪ್ ಮಾಡಿ ಅಲ್ಲಿ ನಿಮ್ಮ ಒಂದು ವೋಚರ್ಸ್ ಅನ್ನು ನೀವು ನೋಡ್ಬೋದು. ಸೊ ಈಗ ಪೇಟಿಎಂ ಗಿಫ್ಟ್ ಕಾರ್ಡ್ಸ್ ಬಂದಿದೆ. ಈಗ ನಾವು ಪೇಟಿಎಂ ಅನ್ನು ನಾವು ಓಪನ್ ಮಾಡ್ಕೊಳ್ಬೇಕು. ಸೊ ಈಗ ನಾನು ಪೇಟಿಎಂ ಅನ್ನು ಓಪನ್ ಮಾಡ್ತೇನೆ. ಸೊ ಪೇಟಿಎಂ ಓಪನ್ ಮಾಡ್ಕೊಂಡ ನಂತರ ನಾವು ರೈಟ್ಗೆ ಸ್ಕ್ರೋಲ್ ಮಾಡಿದ್ರೆ ನಮ್ಗೆ ಇಲ್ಲಿ ಆಡೆಡ್ ಮನಿ ಅಂತ ಇದೆಯಲ್ಲ, ಆಡೆಡ್ ಮನಿ ಮೇಲೆ ನಾವು ಟ್ಯಾಪ್ ಮಾಡಿದ್ರೆ ಇಲ್ಲಿ ನಮಗೆ ಎಂಟರ್ ಅಮೌಂಟ್ ಅಂತ ಇದೆ. ಸೊ ನಾವು 500 ಪೇಟಿಎಂ ಗಿಫ್ಟ್ ಕಾರ್ಡ್ಸ್ ಪರ್ಚೇಸ್ ಮಾಡಿದ್ದೇವೆ. ಈಗ ಇಲ್ಲಿ ನಾನು 500 ಅಂತ ಎಂಟರ್ ಮಾಡ್ತೇನೆ. ಎಂಟರ್ ಮಾಡಿದ ನಂತರ ಇಲ್ಲಿ ನಮಗೆ ಆವೇ ಪ್ರೋಮೋ ಕೋಡ್ ಅಂತ ಇದೆಯಲ್ಲ, ಈ ಆವೇ ಪ್ರೋಮೋ ಕೋಡ್ ಮೇಲೆ ನಾವು ಟ್ಯಾಪ್ ಮಾಡಿದ್ರೆ ಸೊ ಇಲ್ಲಿ ನಾವು ಪರ್ಚೇಸ್ ಮಾಡ್ತಕ್ಕಂಥ ಗಿಫ್ಟ್ ಕಾರ್ಡ್ಸ್ ಇರ್ತಕ್ಕಂಥ ಒಂದು ಕೂಪನ್ ಕೋಡನ್ನು ನಾವು ಕಾಪಿ ಮಾಡ್ಕೊಳ್ಬೇಕು. ಸೊ ಈ ಕಾಪಿ ಬಟನ್ ಮೇಲೆ ಟ್ಯಾಪ್ ಮಾಡಿದ್ರೆ ಕೂಪನ್ ಕಾಪಿ ಆಗುತ್ತೆ. ಆ ಒಂದು ಕೂಪನ್ ಅನ್ನು ನಾವು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಪ್ರೋಮೋ ಕೋಡ್ ಸೆಕ್ಷನ್ ಹತ್ರ. ಪೇಸ್ಟ್ ಮಾಡಿದ ನಂತರ ಅಪ್ಲೈ ಮೇಲೆ ನಾವು ಟ್ಯಾಪ್ ಮಾಡಿದ್ರೆ ಸೊ ಪ್ರೋಮೋ ಕೋಡ್ ಅಪ್ಲೈ ಆಗಿದೆ. ಈಗ ಆಡೆಡ್ ಮನಿ ಮೇಲೆ ನಾವು ಟ್ಯಾಪ್ ಮಾಡ್ಕೊಳ್ಬೇಕು. ಸೊ ಆರ್ಡರ್ ಮನಿ ಮೇಲೆ ಟ್ಯಾಪ್ ಮಾಡಿದ ನಂತರ ನಮಗೆ 1 to 5 ಸೆಕೆಂಡ್ ಒಳಗಡೆ ಅದು ಆಡ್ ಆಗುತ್ತೆ. ಈಗ 0 ತೋರಿಸ್ತಾ ಇದೆ. ಈಗ ಬ್ಯಾಕ್ ಬಂದು ಮತ್ತೆ ನಾವು ಪಾಸ್ಬುಕ್ ಅನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಈಗ ನಾನು ಮತ್ತೆ ಪಾಸ್ಬುಕ್ ಅನ್ನು ಓಪನ್ ಮಾಡ್ತೇನೆ.
ಸೊ ನೀವು ನೋಡ್ಬೋದು ಪೇಟಿಎಂ ವಾಲೆಟಲ್ಲಿ ಆಲ್ರೆಡಿ 29 ರೂಪೀಸ್ ಇತ್ತು, ಈಗ 500 ಆ್ಯಡ್ ಆಗಿದೆ. ಸೊ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೀವು ನೋಡ್ಬೋದು 500 ಆ್ಯಡ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೀವು ಪ್ರೋಮೋ ಕೋಡ್ ನೋಡ್ಬೋದು, ಜಿಂಗೋಯ್ನ ಒಂದು ಪ್ರೋಮೋ ಕೋಡ್ ಆ್ಯಡ್ ಆಗಿ ಬಂದಿರತಕ್ಕಂಥ ರಿಸೀವ್ ಅಮೌಂಟ್ ಇದು. ಸೊ ಈಗ ನನ್ನ ಒಂದು ಪೇಟಿಎಂ ಪೋಸ್ಟ್ಪೇಡ್ ಅನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ. ಈಗ ಟೋಟಲು ನನ್ನ ಹತ್ರ 3000 ಇತ್ತು, ಈಗ 2500 ಇದೆ. ನೀವು ಕೆಳಗಡೆ ಗಮನಿಸ್ಬೋದು ಫೈಡ್ ಫಾರ್ ಆರ್ಡರ್ ಜಿಂಗೋಯ್ ರಿವಾರ್ಡ್ ಅಂತ ಇದೆ. 500 ರೂಪೀಸ್ ನಾವು ಜಿಂಗೋಯ್ ಗಿಫ್ಟ್ ಕಾರ್ಡ್ಗೆ ಪರ್ಚೇಸ್ ಮಾಡಲು ನಾವು ಪೇ ಮಾಡಿದ್ದೀವಿ. ಈಗ ಪೇಟಿಎಂ ವಾಲೆಟಿಂದ ನೀವು ನಿಮ್ಮ ಒಂದು ಬ್ಯಾಂಕಿಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಬೋದು, ಅಥವಾ ನೀವು ಪೇಟಿಎಂ ಬಿಸ್ನೆಸ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಮರ್ಚೆಂಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ನೀವು ಯಾವುದೇ ರೀತಿಯಾದ ಪೇಟಿಎಂ ವಾಲೆಟಿಂದ ಬ್ಯಾಂಕ್ ಟ್ರಾನ್ಸ್ಫರ್ಗೆ ಯಾವುದೇ ರೀತಿಯಾಗಿ ಫೀಸ್ ಇಲ್ಲದೇ ಈಸಿಯಾಗಿ ನೀವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಕೊಬೋದು. ಸೊ ನನ್ನ ಹತ್ರ ಆಲ್ರೆಡಿ ಪೇಟಿಎಂ ಬಿಸ್ನೆಸ್ ಆ್ಯಪಿಂದ ನಾನು ಮರ್ಚೆಂಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ. ಈಗ ಒಂದು 500 ರೂಪೀಸನ್ನು ನಾನು ಮರ್ಚೆಂಟ್ ಅಕೌಂಟ್ಗೆ ಪೇ ಮಾಡ್ಕೊಳ್ತೇನೆ. ಸೊ ಪೇಡ್ ಸಕ್ಸಸ್ಫುಲ್ ಅಂತ ಬಂದಿದೆ, ಕಾಮನ್ ಮೆಸೇಜ್ ಸಹ ಬಂದಿದೆ. ಸೊ ಈ ರೀತಿಯಾಗಿ ಫ್ರೆಂಡ್ಸ್ ಈ ಒಂದು ಪೇಟಿಎಂ ಪೋಸ್ಟ್ಪೇಡ್ ಅಮೌಂಟನ್ನು ನಾವು ಬ್ಯಾಂಕಿಗೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಕೊಬೋದು. ಸೊ ಈ ಒಂದು ಅಪ್ಡೇಟ್ಸ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿ ಅಂತಲೇ ಭಾವಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಅಪ್ಡೇಟ್ಸ್ ಒಂದಿಗೆ ಮತ್ತೆ ನಾವು ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.